ಓಂ ಸಾಯಿರಾಮ್. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನನಗಾಗಿದ್ದ ಮಿರಾಕಲ್ನ ನಾನು ಶೇರ್ ಮಾಡ್ಕೋಬೇಕು ಅನ್ಕೊಂಡೀನಿ. ಸಾಯಿಬಾಬಾ ಕಡೆಯಿಂದ ಆಗಿದ್ದು. ನನಗೆ ನೆನ್ನೆಯಿಂದ ಯಾಕೋ ಗೊತ್ತಿಲ್ಲ, ವಿಷ್ಣು ಸಹಸ್ರನಾಮ ಓದಬೇಕು ಅನ್ಸಕತ್ತಿತ್ತು. ಲಾಸ್ಟ್ ಇಯರ್ ಇದೇ ಟೈಮು ನಂಗೆ ನಮ್ಮ ಆಂಟಿ ಸಜೆಸ್ಟ್ ಮಾಡಿದ್ರು, ವಿಷ್ಣು ಸಹಸ್ರನಾಮ ರೀಡ್ ಮಾಡು ಅಂಥೇಳಿ. ಬುಕ್ ತಂದೆ, ಬಟ್ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ಹಾಗಾಗಿ ನನಗೆ ನೆನ್ನೆಯಿಂದ ಯಾಕೆ ಅನಿಸ್ತೋ ಗೊತ್ತಿಲ್ಲ. ಮತ್ತು ಇವತ್ತು ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಾದ್ರೆ ನಾನು ಅಂದ್ಕೊಂಡೆ, ಬಾಬಾ ನೀ ನನ್ನ ಜೊತೆಗಿದ್ರೆ ನೀ ನನ್ನ ಜೊತೆಗೆ ಅದಿ ಅಂತ ಏನರ ಸೈನ್ ಕೊಡು ಬಾಬಾ ಅಂಥೇಳಿ ಮನ್ಸೊಳಗೆ ಅಂದ್ಕೊಂಡೆ ನಾನು. ಪೂಜೆ ಎಲ್ಲ ಮುಗೀತು, ಬನ್ನಿ ಗಿಡಕ್ಕೆ ಹೋಗಿ ಬಂದೆ. ಈಗ 9 ದಿನ ಇರೋದಕ್ಕೆ ಸಾಯಿ ಸಚ್ಚರಿತೆ ಪಠಣ ಮಾಡಕತ್ತೇನೆ ನಾನು. ಇವತ್ತು 27ನೇ ಚಾಪ್ಟರ್ ಅದೇ ಓದಬೇಕಿತ್ತು. ಆ ಚಾಪ್ಟರ್ ಒಳಗೆ ನನಗೆ ವಿಷ್ಣು ಸಹಸ್ರನಾಮದ ಬಗ್ಗೆ ಬಂತು. ನೀನು ಓದು, ನಿನಗೆ ಒಳ್ಳೇದಾಕತಿ ಅಂಥೇಳಿ. ನಾನು ಆ ಫೋಟೋ ನಿಮಗೆ ಶೇರ್ ಮಾಡ್ತೀನಿ, ಪ್ಲೀಸ್ ಅದನ್ನು ರೀಡ್ ಮಾಡಿರಿ. ಎಲ್ಲರೂ ಅಂತಾರೆ, ಯಾಕೆ ಇಷ್ಟು ಸಾಯಿಬಾಬನ ಸ್ಟೇಟಸ್ ಹಾಕ್ತಾಳೆ, ಯಾಕೆ ಸಾಯಿಬಾಬನ ಇಷ್ಟು ನಂಬ್ತಾಳಿಕೆ ಅಂಥೇಳಿ. ನೋಡಿರಿ, ನಾನು ನೆನ್ನೆಯನ್ನು ವಿಷ್ಣು ಸಹಸ್ರನಾಮದ ಬಗ್ಗೆ ಅಂದ್ಕೊಂಡಿದ್ದೆ. ನನಗೆ ಬೆಳಗ್ಗೆ ಆ ಚಾಪ್ಟರ್ ಸಿಕ್ಬಿಡ್ತು. ಮತ್ತು ಸೈನು ಕೇಳಿದ್ದೆ ನಾನು ಬಾಬಾಗ, ನೀ ನನ್ನ ಜೊತೆ ಇದ್ದೀರಿ ಅಂತಂದ್ರೆ ನನಗೊಂದು ಸೈನ್ ಕೊಡ್ರಿ ಅಂತ. ಇದಕ್ಕಿಂತ ಇನ್ನೂ ದೊಡ್ಡ ಮಿರಾಕಲ್ ಏನೂ ಇಲ್ಲ ನನ್ನ ಪಾಲಿಗೆ. ಬಾಬಾ ಹೀಗೆ ಎಲ್ಲರ ಜೊತೆಗಿರೋ. ನಿಮ್ಮ ಬಗ್ಗೆ ಹೇಳೋಕೆ ನನಗೆ ವರ್ಡ್ಸೇ ಇಲ್ಲ, ನೋ ವರ್ಡ್ಸ್. ನನ್ನ ಕೈಲಿ ಆಗೋದಂತಂದರೆ ಥ್ಯಾಂಕ್ ಯು ಸೋ ಮಚ್. ಇದನ್ನೊಂದು ನಾನು ನಿಮಗೆ ಹೇಳ್ಬೋದು. ಥ್ಯಾಂಕ್ಸ್ ಎ ಲಾಟ್ ಬಾಬಾ, ಥ್ಯಾಂಕ್ ಯು. ಓಂ ಸಾಯಿರಾಮ್.